ವೀರಗಣಪತಿಯ ಕೃಪೆಯಿಂದ ನನಗಾಗಲಿ ನನ್ನ ಮಡದಿಗಾಗಲಿ ಯಾವುದಕ್ಕೂ ಈ ಅರಮನೆಯಲ್ಲಿ ಕೊರತೆ ಇರದಿದ್ದರು ಹಿರಿಯ ಮಗನಂತೂ ತನ್ನಿಷ್ಟದಂತೆ ಮದುವೆಯಾಗಿದ್ದ. ಇನ್ನು ನನ್ನ ಮಗಳು ಶಿವರಂಜನಿ ಹಾಗೂ ಕಿರಿಯ ಮಗ ಪ್ರವೀಣನ ಇಬ್ಬರ ಮದುವೆ ನಾವಾಗಿಯೇ ಮಾಡಿದರೆ ಈ ಅರಮನೆಯ ಗೌರವಕ್ಕಾದರೂ ಬೆಲೆ ಸಿಗಬಹುದು. ನಾನು ಕೂಡ ಅದೇ ಆಲೋಚನೆಯಲ್ಲಿದ್ದೀನಿ. ದೊಡ್ಡ ಮಗನ ಮದುವೆ ಮಾಡಬೇಕು ಅಂತ ನೂರಾರು ಕನಸುಗಳನ್ನ ಬರ್ಕೊಂಡ್ವಿ. ಆದ್ರೆ ಏನ್ ಮಾಡೋದು, ಆ ಸೌಭಾಗ್ಯ ನಮಗೆ ದೊರಕಲೇ ಇಲ್ಲ. ಇಲ್ಲ, ನನ್ನ ಚಿಕ್ಕ ಮಗನಿಗೆ ಒಂದೊಳ್ಳೆ ಕಡೆ ಹೆಣ್ಣು ಹುಡುಕೋಣ, ನನ್ನ ಮಗಳಿಗೆ ನನ್ನ ತಗೊಂಡ್ರೆ ಒಂದೊಳ್ಳೆ ಗಂಡು ಹುಡುಗಿ ಆದಷ್ಟು ಮದುವೆ ಮಾಡೋಣ. ನಾವು ನೋಡಿರುವ ಗಂಡು ಹೆಣ್ಣಿನ ಸಂಬಂಧಕ್ಕೆ ನಮ್ಮ ಮಕ್ಕಳು ಒಪ್ಕೊಳ್ಬಹುದೇನೆ? ನೋಡಿ, ಅವ್ರಿಗೆ ತಿಳಿಸೋಣ. ಮೊದಲು ನಾವು ಹೋಗಿ ಗಂಡು ಹೆಣ್ಣು ನೋಡ್ಕೊಂಡೋಣ. ನಮಗೆಲ್ಲ ಒಪ್ಪಿಗೆ ಆಗಿ ಫಿಕ್ಸ್ ಆದ್ಮೇಲೆ ಮದುವೆ ವಿಷಯ ನಾನಂತೂ ತಪ್ಪಾಡ್ಬಿಟ್ಟೆ. ಇನ್ನು ನನ್ನ ಸಹೋದರ ಸಹೋದರಿಯರು ನನ್ನಂತೆ ತಪ್ಪಾಡ ಮುಂಚೆ ಅವರಿಬ್ಬರಿಗೂ ಮದುವೆ ಮಾಡೋದೇ ಒಳ್ಳೇದು. ಮಗ, ನಿಮ್ಮಮ್ಮ ಪ್ರವೀಣನಿಗೆ ಮಧು ಹುಡುಕಿರಿ ಅಂತ ನನ್ಗೆ ಹೇಳ್ತಾ ಇದ್ದಾಳೆ. ನೋಡು, ನೀನೇ ಎಲ್ಲಾದ್ರೂ ಒಳ್ಳೆಯ ನಡತೆ ಹೆಣ್ಣಿದ್ರೆ ನೀನೇ ನೋಡಪ್ಪ. ಅಯ್ಯೋ ಬೇಡಪ್ಪ, ಅವ್ರ ಮೊದಲೇ ಮುಂಗೋಗ್ರಿ. ನೀವೇ ನನ್ನ ತಮ್ಮನಿಗೆ ಒಂದು ಒಳ್ಳೆ ವಧು ಹುಡುಕಿದ್ರೆ ಒಳ್ಳೇದಪ್ಪ. ಏನಿದು? ಓ, ಬಂದು ನಮ್ಮ ಹಿರಿಯರ ಮದುವೆ ಸುದ್ದಿ ಮನೆಯಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ಹೌದಪ್ಪ. ಅವ್ರ ಮದುವೆ ಜೊತೆಗೂ ನಿಮ್ ಮದುವೆ ಮಾಡ್ಬೇಕಂತ ಅಮ್ಮನವ್ರ ಮಾತುಕತೆ ಜೋರಾಗಿ ಅಲ್ಲ, ಹೌದಮ್ಮ, ಯಾವ ವಯಸ್ಸಿನಲ್ಲಿ ಹೆಣ್ಣು ಎಲ್ಲಿರಬೇಕು ಅಲ್ಲಿದ್ದರೆ ಅಂದ. ಅಂದ್ರೇನೆ ಅವಳ ಬಾಳು ಬಂಗಾರ ಕಣಮ್ಮ, ಬಂಗಾರ. ನನಗೆ ಮದುವೆ ಏನು ಏನು ಯಾಕೆ ಏನಾಯ್ತು? ಯಾಕೆ ಇಷ್ಟ ಇಲ್ಲ? ಏನಾಯ್ತಮ್ಮ? ಅಮ್ಮ, ಅವಳಿಗೆ ಏನಾಗಿಲ್ಲ. ಅವಳಿಗೆ ಹೊರಗಡೆ ಪರಪುರುಷನ ಜೊತೆ ಲವ್ ನಮ್ಮ ಸಹೋದರಿ ನೋವು ಮಾಡ್ಕೊಂಡಿದ್ದಾಳ. ಲವ್ ಮಾಡ್ಕೊಂಡ್ರೆ ಇನ್ನೇನ್ ಮಾಡ್ತಾಳೆ? ಕಿರಿಯರು ಹೇಗೋ ಕಿರಿಯರು ಹಾಗಲ್ಲ. ನಾನು ನೀನು ಅಂದ್ಕೊಂಡದ್ದು ಎಲ್ಲವೂ ಸುಳ್ಳಾಗಿತ್ತು ಕಡೆ, ಸುಳ್ಳಾಗಿತ್ತು. ಇಂಥ ಮಕ್ಕಳನ್ನ ಸಾಕಿ ಬೆಳೆಸುವ ಮೊದಲೇ ಆವತ್ತು ನಾವು ಸತ್ತೋಗಿದ್ರೆ ನೋಡಿ, ಅದೇನು ಅಂತ ನಾನು ವಿಚಾರಿಸ್ತೀನಿ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ಯಾರೇನು ಯಾರ್ಯಾರಿನ ಮನೆ ತಗೋನು ಹೇಳಮ್ಮ, ಯಾರು? ಪಕ್ಕದೂರಿನ ಈರ್ಭದ್ರ ಗೌಡ್ರ ಮಗ. ಯಾರಮ್ಮ? ಯಾರು? ಈರ್ಭದ್ರ ಗೌಡ್ರ ಮಗ ವೀರವರ್ಮನೆ. ಒಳ್ಳೇದಾಯ್ತು. ನಾನು ಈ ತರ ಹೇಳ್ತಾ ಇದ್ದಲ್ವಾ, ನನ್ನ ಗೌರವಲ್ಲಿ ಒಂದು ಒಳ್ಳೆ ಸಂಬಂಧ ನೋಡ್ಬೇಕು ಅಂತ. ಅದೇ ಹುಡುಗನಿಗೆ ಏನು ಹೌದಪ್ಪ, ಈಗ ಇನ್ಸ್ಪೆಕ್ಟರ್ ಆಗಿ ನಮ್ಮೂರು ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಗುಡ್ ಬಾಯ್. ಈ ನಮ್ಮ ಶಿವರಂಜನಿಗೆ ಹೇರ್ ಮಾಡಿಸಿವಂತ ಹ್ಯಾಂಡ್ಸಮ್ ಬಾಯ್ ಅಪ್ಪ ಅವನು. ಮತ್ತೆ ನಮ್ಮ ಪ್ರವೀಣ ಆ ಸಂಬಂಧ ಬೇಡ ಅಂತ ಹೇಳ್ತಾ ಇದ್ದಾನೆ. ಅಪ್ಪ, ಅಪ್ಪಾಜಿ, ನಮ್ಮ ಸಹೋದರಿ ಹೇಳಿದ್ಮೇಲೆ ಎಲ್ಲ ವಿಷಯ ಗೊತ್ತಾಯ್ತು. ಅವರು ನಮ್ ಜಾತವ್ರೆ ಅಂತ. ಒಟ್ಟಾಗಿ ನಮ್ ಸಹೋದರಿ ಮದುವೆ ಜೂಮ್ ಜಾಮ್ ಆಗಿ ಮಾಡಿಬಿಡ ಅಪ್ಪಾಜಿ. ಅಪ್ಪ, ಯಾಕೋ ಇತ್ತೀಚೆಗಂತೂ ಈ ನಮ್ಮ ಪ್ರವೀಣ್ ಮಾತುಗಳು ವ್ಯಂಗ್ಯವಾಗಿ ಹೊರಬರ್ತಾ ಇದೆ. ಎಷ್ಟಾದ್ರು ಬೇರೆ ಒಬ್ಬಳನ್ನ ಕಟ್ಕೊಂಡು ಮನೆ ತುಂಬಿಸ್ಕೊಂಡಿರುವಲ್ಲ. ಹೊರಗಿನವರ ಮಾತು ಕೇಳಿದ್ರೆ ನಾನೇ ಮನೆ ಬಿಟ್ಟು ಹೋಗಬೇಕಿಸ್ತದೆ. ಕೇಳಿದ್ದೇನಮ್ಮ ಈ ಡಾಕ್ಟರ್ ಮಾತು? ಆದರೂ ಜೀವ ನಿಂತಿದೆ. ಯಾಕೆ ಹೇಳು? ಹೆತ್ತ ತಂದೆ ತಾಯಿಯ ಮಮತೆ ವಾತ್ಸಲ್ಯ
ಪ್ರೀತಿ ನನ್ನನ್ನ ಕಟ್ಟಿ ಹಾಕಿದೆ. ನೀವು ಆಡ್ತಿರೋ ಮಾತು ನನ್ನ ಮಡದಿಗೆ ಏನಾದ್ರು ಗೊತ್ತಾದ್ರೆ ಅವಳು ತುಂಬಾ ನೋಡ್ಕೊಳ್ತಾಳೆ. ಬೇಡಮ್ಮ ಬೇಡ, ಅವಳ ಮನಸ್ಸಿಗೆ ಏನಾದ್ರು ನೋವಾದ್ರೆ ನಾನು ಮಾತ್ರ ನನ್ನ ಮಡದಿ ನೋಡಪ್ಪ ಬಾಯ್, ಇನ್ನೊಂದ್ಸರಿ ಇಂಥ ಮಾತುಗಳನ್ನ ಯಾವತ್ತೂ ಆಡಬೇಡ. ನೋಡು, ಇವ್ನು ಹೇಳ್ದ ಅಂತ ನೀನ್ ಈ ತರ ತೀರ್ಮಾನ ತಗೊಳ್ದ. ನೀನ್ ಹೇಳೋದು ಆ ರೀತಿ ಹೋಗ್ಲೇಬೇಕು ಅಂತ ಅನ್ಸಿದ್ರೆ ನನಗೂ ನಿಮ್ಮ ಅಪ್ಪನಿಗೂ ಒಂದು ದೊಡ್ಡ ವಿಷ ಕೊಟ್ಬಿಟ್ಟು ಏನಾಗಿದೆಯಮ್ಮ? ಮನಸ್ಸಲ್ಲಿ ಏನೇ ಯೋಚನೆ ಮಾಡ್ಕೊಂಡಿದ್ಯಾ? ನೋಡು, ನನ್ನ ಹಿರಿಯ ಅಣ್ಣ ಹಾಗೂ ಅತ್ತಿಗೆ ಅಂತವರಲ್ಲ. ಅಲ್ವೇನಣ್ಣ? ನೋಡು, ನಿನ್ನ ಅಪ್ಪನ ಬಿಟ್ಟು ಅವ್ರು ಎಲ್ಲೂ ಹೋಗಲ್ಲ, ಇದೇ ಮನೇಲಿ ಇರ್ತಾರೆ. ನಾವೆಲ್ಲರೂ ಸಂತೋಷವಾಗಿರ್ತೀವಿ, ಅಲ್ವಾ ಅಣ್ಣ? ಗೊತ್ತು ಆ ಥರ ನೀನು ಮಾತಾಡೋದು. ಇಲ್ಲೇ ಇದ್ದೀಯ ತಾನೆ? ನೋಡಮ್ಮ, ಸುಮ್ಮನೆ ಟೆನ್ಷನ್ ಮಾಡ್ಕೊ. ಇವಾಗ ಇರೋದಲ್ಲ, ನೋಡು ಅಮ್ಮನ ಮುಗ್ದೆಲ್ಲ ಗೊತ್ತಾಗ್ತಿದ್ಯಾ? ಕಂದ, ನಾನು ಪ್ರಸಾದ ಹಿರಿಯವನಾಗಿ ನೀನೇ ಹೀಗಂದ್ರೆ ಏನು? ನೋಡು, ಇಷ್ಟು ಸಣ್ಣ ವಿಷಯಕ್ಕೆ ಮನೆಯೊಳಗೆ ರಗಳೆ ಮಾಡಿಕೊಂಡು ಊರ ಒಳಗೆ ಪಿಸು ಮಾಡುವ ಕೂಸು ಬೇಡ. ಎಲ್ಲವೂ ಸರಿ ಹೋಗಿದೆ. ಅಪ್ಪ ಇದ್ಮೇಲೆ ಬನ್ನಿ.